ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಲಕ್ಕುಂಡಿ ಉತ್ಖನನ ಕಾರ್ಯ. ಲಕ್ಕುಂಡಿಯಲ್ಲಿ ಉತ್ಖನನದ ಸಂದರ್ಭದಲ್ಲಿ ಪುರಾತನ ವಸ್ತುವೊಂದು ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, ಎರಡನೇ ದಿನದ ಉತ್ಖನನದ ಕಾರ್ಯದ ಸಂದರ್ಭದಲ್ಲಿ ಒಂದು ಪುರಾತನ ವಸ್ತು ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿಯಲ್ಲಿ ಉತ್ಖನನದ ವೇಳೆ ಪುರಾತನ ವಸ್ತು ಪತ್ತೆಯಾಗಿದೆ. ಎರಡನೇ ದಿನದ ಉತ್ಖನನದ ಸಂದರ್ಭದಲ್ಲಿ ಈ ಪುರಾತನ ವಸ್ತು ಪತ್ತೆಯಾಗಿರೋದು 10 ಮೀಟರ್ ಉದ್ದ 10 ಮೀಟರ್ ಅಗಲದ ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ಈ ವಸ್ತು ಪತ್ತೆಯಾಗಿದೆ. ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಾ ಇದೆ. ಹೌದು, ಕಲ್ಯಾಣಿ ಚಾಲುಕ್ಯರ ಕಲಾ ವೈಭವದ ತವರೂರು ಅಂತ ಈ ಲಕ್ಕುಂಡಿಯನ್ನು ಕರೀತಾರೆ. ಜೊತೆಗೆ ದೇವಸ್ಥಾನಗಳ ಸ್ವರ್ಗ ಅಂತ ಖ್ಯಾತಿಯನ್ನು ಪಡ್ಕೊಂಡಿದೆ. ನೀವು ಈ ದೃಶ್ಯದಲ್ಲಿ ಗಮನಿಸ್ಬೋದು, ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜ್ ಮತ್ತು ಆ ಫೋಟೋದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ 10 ಮೀಟರ್ ಉದ್ದ 10 ಮೀಟರ್ ಅಗಲದ ಉತ್ಖನನದ ಸಂದರ್ಭದಲ್ಲಿ ಯಾವುದೋ ಒಂದು ಪುರಾತನ ಒಂದು ವಸ್ತು ಪತ್ತೆಯಾಗಿರುವುದನ್ನು ನೀವು ಗಮನಿಸಬಹುದು. ಉತ್ಖನನದ ಸಂದರ್ಭದಲ್ಲೇ ಲಭ್ಯವಾಗಿರುವಂತಹ ವಸ್ತು ಇದು. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಫಾರೂಕ್ ಮಖಾಂತ ನೀಡ್ತಾ ಹೋಗ್ತಾರೆ. ಫಾರೂಕ್, ಉತ್ಖನನ ಕಾರ್ಯ ಹೇಗೆ ನಡೀತಾ ಇದೆ? ಈ ಸಂದರ್ಭದಲ್ಲಿ ಏನೋ ಒಂದು ಪುರಾತನ ವಸ್ತು ಲಭ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಏನದು ವಸ್ತು? ಆ ವಸ್ತು ನೋಡೋಕೆ ಹೆಂಗಿದೆ? ಉತ್ಖನನ ಕಾರ್ಯ ಮುಂದುವರೆದಿದೆಯಾ ಹೇಗೆ ಫಾರೂಕ್? ದಿವ್ಯಶ್ರೀ, ಏನಂದ್ರೆ ರಾಜ್ಯದಲ್ಲೇ ಒಂದು ರೀತಿ ಸಂಚಲನ ಮೂಡಿಸಿತ್ತು ಅಂದ್ರೂ ತಪ್ಪಾಗ್ಲಾರ್ದು. ಯಾಕಂದ್ರೆ ಲಕ್ಕುಂಡಿಯ ನಿಧಿ ಹಾಗೂ ಉತ್ಖನನ ಕಾರ್ಯ ನಿನ್ನೆಯಿಂದ ಪ್ರಾರಂಭವಾಗಿದೆ. ಉತ್ಖನನ ಕಾರ್ಯ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಅಂದ್ರೆ 10x10 ಸ್ಕ್ವೇರ್ ಮೀಟರ್ ಅಳತೆ ಜಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಅದಕ್ಕೆ ನಿನ್ನೆ ಈಗಾಗಲೇ ಜಿಲ್ಲಾಧಿಕಾರಿ ಸಿ.ಎನ್. ಶ್ರೀಧರ್ ಅವರು ಚಾಲನೆ ಕೊಟ್ಟು 4 ಇಂಚಿನಷ್ಟು ತಗ್ಗು ತೋಡಿ ನಿನ್ನೆ ಕಾರ್ಯ ಮುಗಿಸಿದ್ರು. ಆದ್ರೆ ಇವತ್ತೇನು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಎರಡನೇ ದಿನಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ಇವತ್ತು ಅಂದ್ರೆ ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಏನು ಕಾರ್ಯ ನಡೀತಾ ಇದೆ. ಸುಮಾರು ಒಂದು 30-35 ಜನ ಕಾರ್ಮಿಕರ ಸಮ್ಮುಖದಲ್ಲಿ ಕಾರ್ಯ ನಡೀತಾ ಇತ್ತು. ಇದರಲ್ಲಿ ಒಂದು ಶಿಲೆ ಪತ್ತೆ ಆಗುತ್ತೆ. ಅಂದ್ರೆ ಕೆತ್ತಿದ ಒಂದು ರೀತಿ ಪ್ರಾಣಿ ಬಟ್ಟಲಿನಂತೆ ಇರತಕ್ಕಂತ ಶಿಲೆ ಪತ್ತೆಯಾಗಿದೆ. ಇದನ್ನ ನೋಡಿದಾಗ ಇದು ದೇವಸ್ಥಾನಕ್ಕೆ ಏನಾದ್ರೂ ಸಂಬಂಧಿಸಿದ ಕುರುಹು ಇರಬಹುದಾ ಅಂತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಇದು ಒಂದ್ ರೀತಿ ಐತಿಹಾಸಿಕ ಕಲ್ಲು ಆಗಿರೋದ್ರಿಂದ ಏನು ಲಕ್ಕುಂಡಿ ಗ್ರಾಮದ ಅಂದ್ರೆ ಲಕ್ಕುಂಡಿಯ ಹಿನ್ನೆಲೆ ಇತಿಹಾಸಕ್ಕೆ ಏನಾದ್ರೂ ಪೂರಕವಾಗಿ ಮಾಹಿತಿ ಕೊಡ್ತಕ್ಕಂಥದ್ದು ಏನಾದ್ರು ಇದೆಯಾ ಅಂತಕ್ಕಂಥ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈಗ ತಾನೇ ಶಿಲೆ ಸಿಕ್ಕಿರೋದ್ರಿಂದ ಇನ್ನು ಅಧಿಕಾರಿಗಳು, ಪುರಾತತ್ವ ಹಾಗೂ ಎಲ್ಲ ಅಧಿಕಾರಿಗಳು ಸೇರ್ಕೊಂಡು ಅದರ ಬಗ್ಗೆ ಶೋಧನೆಯನ್ನ ಕೈಗೊಳ್ಳುತ್ತಿದ್ದಾರೆ. ದಿವಶ್ರೀ, ಈಗ ಪರ್ಟಿಕ್ಯುಲರ್ ಯಾವ ಜಾಗದಲ್ಲಿ ಸಿಕ್ಕಿದೆ, ಈಗ ಅದೇನೋ ಒಂದು ವಸ್ತು ಪತ್ತೆಯಾಗಿದೆ ಅಂದಾಗ ಮುಂದಿನ ಈ ಕಾರ್ಯಾಚರಣೆ ಹೆಂಗೆ ನಡೆಯುತ್ತೆ ಅಂತ ಅಲ್ಲೇ ಡಿಗ್ಗಿಂಗ್ ಪ್ರೋಸೆಸ್ ನಡೆಯುತ್ತಾ, ಅಥವಾ ಅದರ ಡಿಸ್ಟೆನ್ಸ್ ವ್ಯಾಪ್ತಿ ಅನ್ನೋದನ್ನ ಹೆಚ್ಚು ಮಾಡಿಕೊಂಡು ಇನ್ನೊಂದು 10 ಅಡಿ ಆ ಕಡೆಗೆ ಅಗದು ನೋಡೋಣ, ಈ ಥರದ್ದು ಏನಾದರೂ ಪ್ರಕ್ರಿಯೆಗಳು ನಡೆಯುತ್ತಾ? ಹೆಂಗೆ ಡಿಸಿಷನ್ ಮೇಕಿಂಗ್ ಹೆಂಗಾಗುತ್ತಲ್ಲಿ? ದಿವೇಶ್ವರಿ, ಏನಂದ್ರೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಏನಿದ್ದಾರೆ ಅಂದ್ರೆ ಲಕ್ಕುಂಡಿ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಅಂತಾನೆ ಒಂದು ಪ್ರಾಧಿಕಾರ ಇದೆ. ಈಗ ಸಿಕ್ಕಂತ ಶಿಲೆಯನ್ನ ಅವರು ಅವರಿಗೆ ಹಸ್ತಾಂತರ ಮಾಡ್ತಾರೆ. ಹಾಗಾಗಿ ಅವರು ಹೆಚ್ಚಿನ ತನಿಖೆಗಾಗಿ ಅಧಿಕಾರಿಗಳು ತಗೊಳ್ತಾರೆ. ಜೊತೆಗೆ ಈಗದು ಸಿಕ್ಕಿರ್ತಕ್ಕಂಥದ್ದು ಅಂದ್ರೆ ಲಕ್ಕುಂಡಿಯ ಏನು ವೀರಭದ್ರೇಶ್ವರ ದೇವಸ್ಥಾನ ಇದೆ, ಇದೇ ಆವರಣದಲ್ಲಿ ಏನು ಉತ್ಖನನ ಕಾರ್ಯ ನಡೀತಿತ್ತು, ಆ ಸ್ಪಾಟ್ ಅಲ್ಲೇ ಸಿಕ್ಕಿರೋದ್ರಿಂದ ಮುಂದಿನ ತನಿಖೆಯನ್ನ ಪ್ರಾಧಿಕಾರ ಅಂದ್ರೆ ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳು, ಪುರಾತತ್ವ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಅದರ ಬಗ್ಗೆ ಹೆಚ್ಚಿನ ಒಂದು ತನಿಖೆ ಕೈಗೊಳ್ತಾರೆ. ದಿವಶ್ರೀ, ಫಾರೂಕ್, ಈಗ ಏನೋ ಒಂದು ವಸ್ತು ಸಿಕ್ಕಿದೆ, ಆ ವಸ್ತುನ ತಗೊಂಡೋಗಿ ಇಮಿಡಿಯೇಟ್ ಆಗಿ ಪರೀಕ್ಷೆಗೆ ಅಥವಾ ಎಕ್ಸಾಮಿನ್ಗೆ ಒಳಪಡಿಸೋದು, ಈ ಪ್ರಕ್ರಿಯೆಗಳೇನಾದ್ರೂ ನಡೆಯುತ್ತಾ ಅಥವಾ ಇನ್ನೂ ಏನೇನು ಸಿಗುತ್ತೆ ಉತ್ಖನನ ಸಂದರ್ಭದಲ್ಲಿ ಅದನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗೋದು ಯಾವ ತರ ನಡೆಯುತ್ತೆ? ದಿವ್ಯಾಶ್ರೀ, ಏನಂದ್ರೆ ಇವತ್ತು ಸಿಕ್ಕಿರ್ತಕ್ಕಂಥ ವಸ್ತುವನ್ನ ಈಗಲೇ ತಗೊಂಡು ಅವರು ಮ್ಯೂಸಿಯಂಗಾಗ್ಲಿ ಅಥವಾ ಹೆಚ್ಚಿನ ತನಿಖೆಗಾಗ್ಲಿ ಒಳಪಡಿಸೋದಿಲ್ಲ. ಯಾಕಂದ್ರೆ ಅಲ್ಲಿ ಮತ್ತಷ್ಟು ಕಾರ್ಮಿಕರು ಇನ್ನೂ ಕೆಲಸ ಮಾಡ್ತಾ ಇರೋದ್ರಿಂದ ಇಂಥ ಸಿಕ್ಕಂತ ವಸ್ತುಗಳನ್ನ ಮೊದಲು ಅವರು ಒಂದ್ ಕಡೆ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ ಅನ್ನ ಮಾಡ್ತಾರೆ. ನಂತರ ಅದ್ರ ಬಗ್ಗೆ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗ್ತಾರೆ. ಅಂದಾಜು ಎಷ್ಟು ಕಾರ್ಮಿಕರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಫಾರೂಕ್? ಸುಮಾರು ಒಂದು 30-35 ಜನ ಏನು ಕಾರ್ಮಿಕರು ಶೋಧ ಕಾರ್ಯದಲ್ಲಿ ಇದ್ದಾರೆ. ಅವರಲ್ಲಿ ಅಂದ್ರೆ ಒಂದು 10x10 ಅಡಿಯಲ್ಲಿ ಏನು ಇವರು ಶೋಧನೆ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಈಗ ಸದ್ಯ ತಾನೇ ಇದು ಸಿಕ್ಕಿರ್ತಕ್ಕಂಥ ಒಂದು
ಐತಿಹಾಸಿಕ ಕಲ್ಲು ಅಂತ ಹೇಳ್ಬೋದು. ರೈಟ್ ಭಾರತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.